ರಾಷ್ಟ್ರಪತಿ ಹೌದಾ? ನಮ್ಮ ದೇಶದ ಮೊದಲ ಪ್ರಜೆ, ರಾಷ್ಟ್ರಪತಿ, ರಾಜ್ಯದ ಮೊದಲ ಪ್ರಜೆ, ರಾಜ್ಯಪಾಲ, ಜಿಲ್ಲೆಯ ಮೊದಲ ಪ್ರಜೆ, ಜಿಲ್ಲಾ ಮೇಯರ್ ಅಥವಾ ಜಿಲ್ಲಾಧಿಕಾರಿ ಹೌದಾ? ರಾಷ್ಟ್ರಪತಿ ಬಗ್ಗೆ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಹೇಳ್ತದೆ ರಾಷ್ಟ್ರಪತಿ ಬಗ್ಗೆ? 52ರಿಂದ 62ವರೆಗೆ. 52ರಿಂದ 62. ರಾಷ್ಟ್ರಪತಿ ಹುದ್ದೆ ಮೊದಲೇನಾಗಿತ್ತು? ಗವರ್ನರ್ ಆಗಿತ್ತು ಹೌದಾ? ದೇಶದ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು? ರಾಜಗೋಪಾಲಾಚಾರಿ ಹೌದಾ? ಮೊದಲ ಗವರ್ನರ್ ಜನರಲ್ ಹುದ್ದೆ ರಾಷ್ಟ್ರಪತಿ ಹುದ್ದೆಯನ್ನಾಗಿ ಅಳವಡಿಸಿಕೊಂಡ್ರು ಯಾವಾಗ? 1950 ಜನವರಿ 26. ರಾಷ್ಟ್ರಪತಿ ಮೊದಲ ರಾಷ್ಟ್ರಪತಿ ಯಾರು? ರಾಜೇಂದ್ರ ಪ್ರಸಾದ್. ಪ್ರಸ್ತುತ ಯಾರಿದ್ದಾರೆ ರಾಷ್ಟ್ರಪತಿ? ದ್ರೌಪದಿ ಮುರ್ಮು. ಆಯಿತಾ? 52ನೇ ವಿಧಿ ಬಂದ್ರೆ ರಾಷ್ಟ್ರಪತಿ ಒಂದು ದೇಶವು ರಾಷ್ಟ್ರಪತಿ ಒಳಗೊಂಡಿರ್ಬೇಕಂತ. 53 ಕಾರ್ಯಾಂಗದ ಮುಖ್ಯಸ್ಥ. 54 ಮತ್ತು 55 ಚುನಾವಣೆ. 56 ಅವಧಿ ಅಧಿಕಾರಾವಧಿ. ಎಷ್ಟು ವರ್ಷ? 5 ವರ್ಷ 6 ವರ್ಷ. ರಾಜ್ಯ ಸರ್ಕಾರ 5 ವರ್ಷ ಇರ್ತದೆ. ಮತ್ತೆ 56 ಏನು ಹೇಳ್ತದ? 56 ವೇತನ ಅಲ್ಲ ಅಧಿಕಾರಾವಧಿ. 57 ಮರು ಆಯ್ಕೆ. 58 ಅರ್ಹತೆ. 59 ವೇತನ. 60 ಪ್ರಮಾಣ ವಚನ. 61 ಮಹಾಭಿಯೋಗ. 62 61 ಮಹಾಭಿಯೋಗ. 62 ರಾಷ್ಟ್ರಪತಿ ಸೀಟ್ ಖಾಲಿ ಆದರೆ ರಾಷ್ಟ್ರಪತಿ ನೇಮಕ ಮಾಡೋದು 6 ತಿಂಗಳ ಒಳಗೆ. ಆಯ್ತಾ? ಈಗ ರಾಷ್ಟ್ರಪತಿ ಅಧಿಕಾರಗಳು ಹೇಳಿ ನೋಡೋಣ ಯಾವ್ಯಾವ ಇದಾವ ರಾಷ್ಟ್ರಪತಿ ಅಧಿಕಾರಗಳು? ಶಾಸಕಾಂಗಿ ಅಧಿಕಾರಗಳು, ನ್ಯಾಯಾಂಗ ಅಧಿಕಾರಗಳು, ಕಾರ್ಯಾಂಗ ಅಧಿಕಾರಗಳು, ಪತ್ರಿಕಾಂಗ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು, ಮಿಲಿಟರಿ ಅಧಿಕಾರಗಳು, ಮತ್ತೆ ತುರ್ತು ಪರಿಸ್ಥಿತಿ ಈ ಥರ ಅಧಿಕಾರಗಳು. ಅದರಲ್ಲಿ ಮೊದಲನೇದಾಗಿ ನಾವು ಏನು ಶಾಸಕಾಂಗಿ ಅಧಿಕಾರಗಳನ್ನು ನೋಡುವ ಈಗ. ಶಾಸಕಾಂಗಿ ಅಧಿಕಾರಗಳು ಬಂದಾಗ 80ನೇ ವಿಧಿ ಏನು ಹೇಳ್ತದ? 80ನೇ ವಿಧಿ 12 ಜನನ ನೇಮಕ ಮಾಡಬೇಕು. 80 ಜನ ಅದಾಯಿತು. 85 ಇದು ಸಂಸತ್ತಿನ ಅಧಿವೇಶನ. ಎಂಥ ಅಧಿವೇಶನ? ಜಂಟಿ ಅಧಿವೇಶನ ಕರೆಯೋದು ಸಂಸತ್ತಿನ ಜಂಟಿ ಅಧಿವೇಶನ. ಎಷ್ಟನೇ ವಿಧಿ? 85. 86 ಸಂದೇಶ. ಎಲ್ಲ ನಾಳೆ ಜಂಟಿ ಅಧಿವೇಶನ ತೊಗೊತೀವಿ ಬರ್ರಿ ಅಂತೇಳಿ ಏನು ಮಾಡೋದು? ಸಂದೇಶವನ್ನು ಕಳಿಸ್ಬೋದು ಎಲ್ಲರಿಗೆ. 87 ಮೊದಲ ಬಾರಿಗೆ ರಾಷ್ಟ್ರಪತಿ ಭಾಷಣ. ಸಾರ್ವತ್ರಿಕ ಚುನಾವಣೆ ಕುರಿತು ಮೊಟ್ಟ ಮೊದಲ ರಾಷ್ಟ್ರಪತಿ ಭಾಷಣ ಮಾಡೋದು ಯಾವುದು? 87. 87 ಆಗೋಣ. ಮತ್ತೆ ಯಾವುದಪ್ಪ? 108 ಜಂಟಿ ಅಧಿವೇಶನ ಅಧ್ಯಕ್ಷರ ಯಾರಾಗಿರ್ತಾರೆ? ಸ್ಪೀಕರ್. ಜಂಟಿ ಅಧಿವೇಶನ ಯಾರು ಕರಿತಾರ? ರಾಷ್ಟ್ರಪತಿ ಕರಿತಾನೆ ಹೌದಾ? 108 ಆಯ್ತು. 111 ವೀಟೋ ಪವರ್ನಲ್ಲಿ ಎಷ್ಟು ಪ್ರಕಾರಗಳು? 3 ಪ್ರಕಾರ. ಯಾವ್ಯಾವ? ನಿರಂಕುಶ ವೀಟೋ, ಪಾಕೆಟ್ ವೀಟೋ, ನಿಮ್ಮ ಮರುಪರಿಶೀಲನೆ ವೀಟೋ. 1 2 3 ಸುಗ್ರೀವಾಜ್ಞೆ. ರಾಜ್ಯದಲ್ಲಿ ರಾಜ್ಯಪಾಲರ ಸುಗ್ರೀವಾಜ್ಞೆ. 155 ಅದು ರಾಜ್ಯಪಾಲರ ನೇಮಕ. 200ನೇ ವಿಧಿ. ಆಮೇಲೆ ರಾಜ್ಯಪಾಲರು ಇರ್ತವೆ. ಈಗ ಕಾರ್ಯಾಂಗಿ ಅಧಿಕಾರಗಳು ಮುಗಿದವು ಹೌದಾ? ಶಾಸಕಾಂಗಿ. ಈಗ ಕಾರ್ಯಾಂಗಿಯ ಅಧಿಕಾರಗಳು ಹೌದಾ? ಎಷ್ಟನೇ ವಿಧಿ? 53ನೇ ವಿಧಿ ಏನು ಹೇಳ್ತದ? ಕಾರ್ಯಾಂಗದ ಮುಖ್ಯಸ್ಥನಾಗಿ. ಶಾಸನಾಂಗಿ ಅಧಿಕಾರ ಅಂದರೆ ಕಾನೂನುಗಳನ್ನು ಮಾಡುವುದು. ಕಾರ್ಯಾಂಗಿಯ ಅಧಿಕಾರಗಳಂದ್ರೆ ಕಾರ್ಯಾಂಗಿ ಅಂತಾರೆ ಹೌದಾ? ಕಾರ್ಯಗಳನ್ನು ಕಾನೂನುಗಳನ್ನು ಜಾರಿಗೆ ತರೋದು ಹೌದಾ? ಹಾಗಾಗಿ 53ನೇ ವಿಧಿ ಅದರ ಬಗ್ಗೆ ಹೇಳ್ತದ? ಕಾರ್ಯಾಂಗದ